ಏ ಅರ್ಜುನ, ನಂಬರ್ ಪ್ಲೇಟ್ ಬೆಂಡ್ ಆಗೈತೆ. ಫೈನಲಿ ವಿ ಆರ್ ಆನ್ ದ ಸ್ಟ್ರೀಟ್ಸ್. ಹಾಯ್, ಹಲೋ, ಗುಡ್ ಮಾರ್ನಿಂಗ್ ಬಾಯ್ಸ್, ಎಲ್ರಿಗೂ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ನೀವು ನೋಡ್ತಾ ಇದ್ದೀರಾ ನಮ್ಮ ಅರ್ಜುನ ಅಡ್ವೆಂಚರ್ ಬಾಯ್ಸ್. ಐ ಆಮ್ ಆಲ್ಸೋ ಕಮಿಂಗ್. ವೆಯ್ಟ್ ಮಾಡ್ತಾ ಇದ್ದಾರೆ ಗ್ರೂಪ್ಗೆ. ಸೊ ನಾವು ಹಿಂಗೆ ಹೋಯ್ತಾ ಇದ್ದೀವಿ ಬಿಕಾಸ್ ವಿ ಆರ್ ಆನ್ ಕಪಲ್ ರೈಡ್. ಇದೇ ನಮ್ಮ ಫಸ್ಟ್ ರೈಡ್ ಬಾಯ್ಸ್. ಫಸ್ಟ್ ರೈಡೇ ನಮ್ಮ ಪಯಣ ಗೋವಾ ಕಡೆಗೆ. ಫ್ಯೂಯಲ್ ರೇಂಜ್ ಮಾತ್ರ 140 ತೋರಿಸ್ತೈತೆ ಫುಲ್ ಟ್ಯಾಂಕಲ್ಲೇ. ಯಾಕೆ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಅದು ಕರೆಕ್ಟಾಗಿ ತೋರಿಸಲ್ಲ ಅನಿಸುತ್ತೆ. ಇವಾಗ ನೋಡೋಣ, ಸೆಟ್ ಆಗುತ್ತೆ. ತಿರುಗಿಸೋದೇ ಸ್ವಲ್ಪ ಕಷ್ಟ ಬಾಯ್ಸ್, ಇನ್ನು ಅಭ್ಯಾಸ ಆಗಬೇಕು ಗಾಡಿ. ಚಾರ್ಲಿ ಓಡಿಸಿ ಅಭ್ಯಾಸ ಆಗಿ ಇವಾಗ ಇದನ್ನು ಅಭ್ಯಾಸ ಮಾಡ್ಕೋಬೇಕು. ಆಮೇಲೆ ಎಲ್ಲೈತೆ ಅಂತಲೇ ಗೊತ್ತಾಯ್ತಲ್ಲ ಗೇರು. ಅಣ್ಣ ಸ್ವಲ್ಪ ನಿಧಾನ ಬರೋಣ. ಸೊ ಅರ್ಜುನನ ನೆನ್ನೆ ಡೆಲಿವರಿ ತಗೊಬಿಟ್ಟು ಪೂಜೆ ಗೀಜೆ ಎಲ್ಲ ಮಾಡಿಸಿ, ಫುಲ್ ಟ್ಯಾಂಕ್ ಮಾಡಿಸಿ, ಏರೆಲ್ಲ ನೀಟಾಗಿ ಫಿಲ್ ಮಾಡಿಸಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ. ಸೊ ಇವಾಗ ಅರ್ಲಿ ಮಾರ್ನಿಂಗು ಟೈಮ್ ಬಂದ್ಬಿಟ್ಟು 4:37 AM ಆಗೈತೆ. ಸೊ ವಿ ಆರ್ ಗೋಯಿಂಗ್ ಆನ್ ಎ ಹೈವೇ. ಓ ತುಂಬ ಕಷ್ಟ ಇದೆ ಬಾಯ್ಸ್ ಕಂಟ್ರೋಲ್ ಮಾಡೋದು ಅರ್ಜುನನ್ನ. 50-60 ಎಲ್ಲ ಹಿಂಗೆ ಕಣ್ಣು ಮುಚ್ಕೊಂಡು ಹೋದರೆ ಏನು ಮಾಡೋದು? ಅವರು ಎಷ್ಟು ಹತ್ರ ಐತೆ ಇಲ್ಲೇ ಅಲ್ಲ? ಹಾಂ, ಫುಲ್ ಹತ್ರ ಇರೋ ಥರ ಐತೆ. ನಮ್ಮ ಫಸ್ಟ್ 60 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀವಿ ಬಾಯ್ಸ್. ಸೊ ಈ ಹೈವೇಯಲ್ಲಿ TND ಎಲ್ಲ ಅಷ್ಟು ಈಸಿಯಾಗಿ ಸಿಗಲ್ಲ. ಸೊ ಅದಕ್ಕೋಸ್ಕರ ನಾವೇ ಇಲ್ಲೇ ಹೈವೇ ಎಂಟ್ರಿ ಆದ ತಕ್ಷಣ ಬ್ರೇಕ್ ಹಾಕ್ಕೊಂಡಿದ್ದೀವಿ. ಸೋ ಫಾರ್ ಸೋ ಗುಡ್. ಐ ಆಮ್ ಲವಿಂಗ್ ದಿಸ್ ಮೆಷಿನ್. ನಮ್ಮ ಹೂವು ಎಕ್ಸ್ಪೆಂಡ್ ಆಗಿಬಿಟ್ಟಿದ್ದಾವೆ ರಾಂಜ್. ಎರಡು ಜಡೆ ನಮ್ಮ ಅರ್ಜುನಂಗೆ 2 ಜಡೆ ಹಾಕಿದ್ದೀನಿ. ಸೊ ಇಲ್ಲಿ ನಮ್ಮ ಪೂಜಾರರು ನಾಮ ಇಟ್ಟಿರೋದು ಸ್ವಲ್ಪ ಹೆಡ್ಲೈಟ್ನ ಬ್ಲಾಕ್ ಮಾಡೈತೆ. ಇಟ್ಸ್ ಓಕೆ, ಬರ್ತಿರೋದೇ 40, 50, 60, 70. ಸೊ ಈ ರೇಂಜಲ್ಲಲ್ವಾ, ಏನಾಗಲ್ಲ. ಸೊ ಸ್ಟಿಕ್ಕರ್ ಕೂಡ ಹಾಕಿದ್ದೀವಿ ನೋಡಿ ಬಸ್, ಅರ್ಜುನ ಅಂತ. ಎಲ್ಲ ಹೀಟ್ ಆಗಕ್ಕೆ ಶುರು ಆಗಿರುತ್ತೆ ಇವಾಗ ನೋಡಿ. ಬ್ರೇಕ್ಸ್ ಎಲ್ಲ ಏನೂ ಹೀಟಾಗಿಲ್ಲ. ಯಾಕೆ ಅಂದರೆ ಈ ಸ್ಪೀಡಲ್ಲಿ ಮೇಂಟೈನ್ ಮಾಡಿದ್ರೆ ಏನಾಗಲ್ಲ, ಬ್ರೇಕಿಂಗ್ ಪೀರಿಯಡ್ ಅಲ್ವಾ. ಸೊ ಇಂಜಿನು ಅಷ್ಟೇ ನಾರ್ಮಲ್ ಹೀಟ್ ಆಗೈತೆ. ದಟ್ ಈಸ್ ಫಾರ್ ಪುಲ್ಲಿಂಗ್. ಆಮೇಲೆ ಹೆಲ್ಮೆಟ್ಟು ಲಾಕ್ ಮಾಡ್ಬೋದು ಇಲ್ಲಿಗೆ. ನಾರ್ಮಲಾಗಿ ಹಿಂದೆ ಹೆಲ್ಮೆಟ್ ಲಾಕ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ಏನಾದ್ರು ಇಡೋಕ್ಕೆ, ಆ ಗ್ರ್ಯಾಬ್ ರೀಲ್ಸ್ ಇಲ್ದಾಗ ಹಿಡ್ಕೊಂಡು ಎಳೆಯೋದಕ್ಕೆ. ನಮ್ಮ ಅರ್ಜುನನ ಫಸ್ಟ್ ಸನ್ರೈಸ್ ಬಾಯ್ಸ್. ಹೂವೆಲ್ಲ ಅಡ್ಡ ಬರ್ತಿರುತ್ತೆ ನಿಮಗೆ ವ್ಯೂವಿಗೆ. ಕಿತ್ಕೊಂಡೇ ಬಂದೈತೆ, ಅಲ್ಲಿಲ್ಲ. ಸೊ ಏನು ಮಾಡೋಕ್ಕಲ್ಲ, ನಾವು ಇದೇ ರೀಸನಿಗೆ ಹೂವಿನಾರ ಹಾಕಿಲ್ಲ. ಮಲ್ಲಿಗೆ ಹೂವು ಹಾಕಿದ್ದು ಯಾಕಪ್ಪ ಅಂದರೆ ಇದಕ್ಕೆ. ವೆಯ್ಟ್ ಕಮ್ಮಿ ಇದ್ದರೆ ಸ್ವಲ್ಪ ತಡ್ಕೊಳುತ್ತೆ. ಭಾರ ಜಾಸ್ತಿ ಇದ್ದರೆ ಗಾಡಿಗೆಲ್ಲ ಪಟ ಹೊಡ್ಕೊಬಿಟ್ಟು ಬೇಗ ಕಿತ್ತೋಗ್ಬಿಡ್ತದೆ. ಬಟ್ ಇದಕ್ಕೇನಪ್ಪ ಅಂದರೆ ಅಲ್ಲಿ ಜಾಗ ಇಲ್ಲ ಕಟ್ಟೋದಕ್ಕೆ. ಸೊ ಅದಕ್ಕೋಸ್ಕರ ನಂಬರ್ ಪ್ಲೇಟಿಗೆ ಸುತ್ತಿದ್ವಿ ಹಂಗೆ. ಅಣ್ಣ ನೀವೇನಣ್ಣ ಹಿಂಗೆ ಮಾಡಿಬಿಟ್ರಿ ನಮಗೆ. ಆದರೂ ನಾನು ಈ ಕಡೆ ಹೋಗ್ಬಿಡ್ತೀನಿ ಅಣ್ಣ, ಬೈಕೇ ಬೇಡ ಲಾರಿ ಅಣ್ಣ. ಸೊ ಚಾರ್ಲಿ ಅನ್ನೋಕ್ಕೆ ಬರುತ್ತೆ ನೋಡಿ ಬಾಯ್ಸ್. ಅದು ಫೀಲು ಇನ್ನೂ ಬರಬೇಕು ಅರ್ಜುನನ ಮೇಲೆ. ಆ ನೇಮ್ ಅಭ್ಯಾಸ ಆಗಬೇಕು. ಇನ್ನು ಚಾರ್ಲಿ ಅಂದು ಅಭ್ಯಾಸ ಆಗ್ಬಿಟ್ಟೈತೆ. ಸೊ ಅದಕ್ಕೆ ಇವಾಗ ನಾವು 85 ಕಿಲೋಮೀಟರ್ಸ್ ಬಂದಿದ್ದೀವಿ ಬಾಯ್ಸ್ ಅಷ್ಟೇ. 85 ಅಷ್ಟೇ ಬಂದಿರೋದು. 4:15 ಹೊರಟಿದ್ದು, 6:15, 2 ಅವರಿಗೆ 80 ಕಿಲೋಮೀಟ್ರ್ ಹೊಡೆದಿದ್ದೀವಿ. ಅದರಲ್ಲೊಂದು 1/4 ಗಂಟೆ 20 ನಿಮಿಷ ಬ್ರೇಕ್ ಅಂದ್ಕೊಂಡು.
ಪಕ್ಕ ಬ್ರೇಕ್ ಇನ್ ಮಾಡ್ತಾ ಇದ್ದೀನಿ ಬಾಯ್ಸ್. ಬ್ರೇಕ್ ಇನ್ ಇದೇ ಟಫೆಸ್ಟ್ ಪಾರ್ಟು ಬೈಕ್ ತಗೊಂಡಾಗ. ಈ ಥರ ಲಾಂಗ್ ಬಂದುಬಿಟ್ರಂತೂ ಅಷ್ಟೇ. ಎಕ್ಸ್ಲೇಟ್ರ್ ಇಂಡನಾ ಅಂತ ಇರಿಸ್ತೆ, ಆದರೆ ಇಂಡಕ್ಕೆ ಮನ್ಸು ಬರ್ತಿರಲ್ಲ ಆ ಥರ. ಆಮೇಲೆ ಸ್ಲೋ ಹೋಗ್ಬೇಕು ಅನ್ಸುತ್ತೆ, ಸ್ಲೋ ಆಗಿ ಹೋಗೋಕ್ಕಾಗಲ್ಲ. ಕ್ರೂಸ್ ಕಂಟ್ರೋಲ್ ನೋಡಿ ಬಾಯ್ಸ್, ಕ್ರೂಸ್ ಕಂಟ್ರೋಲ್ 71ಗೆ ಸೆಟ್ ಮಾಡಿಬಿಟ್ಟಿದ್ದೀನಿ. ಇಲ್ಲಿ 71ಅಲ್ಲಿ ಹೋಯ್ತಾ ಐತೆ 4000 RPM ಒಳಗಡೆ. ಅಯ್ಯೋ ಸೂರ್ಯನ ತೋರ್ಸೋಣ ಅಂದ್ಕೊಂಡೆ ಮಿರರಲ್ಲಿ, ಮರೆ ಆಗ್ಬಿಡ್ತು ಸೂರ್ಯ ನಿಮಗೆ. ನಾನು ಅಂದ್ಕೊಂತಿದ್ದೆ ಬಾಯ್ಸ್, ಏನು ಗೊತ್ತಾ, ಈ ಕ್ರೂಸ್ ಕಂಟ್ರೋಲು ಏನು ಅಷ್ಟೊಂದೆಲ್ಲ ಬಿಲ್ಡಪ್ ಕೊಡ್ತಾರಲ್ಲ, ಏನು ಗಾಡಿ ಓಡ್ಸೋಕ್ಕೆ ಅಲ್ವಾ ತಾಂಡಿರೋದು, ಅಂದರೆ ಎಕ್ಸೆಟ್ರ್ ಕೊಡೋಕೆ ಅಷ್ಟೊಂದು ಕಷ್ಟನಾ ಅಂತ. ಅಂದರೆ ಲಾಂಗೆಲ್ಲ ಮಾಡಿದಾಗ ಕೈ ನೋಯುತ್ತೆ. ಸೊ ಈಗ ಗೊತ್ತಾಗ್ತೈತೆ ಏನು ಕ್ರೇಜಿ ಫೀಚರ್ ಅಂತ. ನೋಡಿ ಏನು ಸ್ಟೇಬಲಾಗಿ ಹೋಯ್ತೈತೆ ಗಾಡಿ. ಫ್ರೆಂಡ್ಸ್ ಟಡಾ ಟಡಾ. ನಾನು ಈ ಫೀಚರ್ಸ್ ಎಲ್ಲ ಫುಲ್ಲು ಡೀಪಾಗಿ ನಾನು ತಿಳ್ಕೊಂಡ್ಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬಾಯ್ಸ್. ಹಾಂ ಹೌದು, ನಾನೆಲ್ಲ ತಿಳ್ಕೊಂಬಿಟ್ಟು ಫಸ್ಟು ಎಲ್ಲ ಪ್ರೋಸ್ ಆ್ಯಂಡ್ ಕಾನ್ಸ್ ಎಲ್ಲ ಅರ್ಥ ಮಾಡ್ಕೊಂಡು ಆಮೇಲೆ ನಿಮಗೆ ಒಂದು ರಿವ್ಯೂ ಕೊಡ್ತೀನಿ ಬಾಯ್ಸ್. ಬಟ್ ಫಸ್ಟ್ ಇಂಪ್ರೆಷನ್ ಮಾತ್ರ ಗಾಡಿ ಸಖತ್ತಾಗೈತೆ ನೋಡಿ. ಇವಾಗ ಕ್ರೂಸ್ ಕಂಟ್ರೋಲ್ ಇದೆಯಾ, ನಾನು ಎಕ್ಸ್ಲೇಟ್ರ್ ಕೊಟ್ಟರೆ ಹೋಗುತ್ತೆ ಬೇಕಾದ್ರೆ. ನೋಡಿ 70+ ಹೋಗಬೇಕು ಅಂದರೆ ಆಗುತ್ತೆ ನೋಡಿ. ಇವಾಗ ಕ್ರೂಸ್ ಕಂಟ್ರೋಲ್ ಆಫ್ ಆಯಿತು. ಒಳ್ಳೆ ಏನು ಸಿಗ್ತೈತೆ, ಅದು ರಿಯಾಕ್ಷನ್ ಸಿಗ್ತೈತೆ ಬಾಯ್ಸ್. ರೋಡ್ ಪ್ರೆಸೆನ್ಸ್ ಸಕ್ಕತ್ತಾಗೈತೆ ಗಾಡಿಗೆ ಮಾತ್ರ. ಅದರಲ್ಲೂ ವೈಟ್ ಕಲರ್ ಇದೆಯಲ್ಲ, ನನ್ನ ಫೇವ್ರೆಟ್. ಡಕ್ಕಿಯಿಂದನೂ ನನಗೆ ವೈಟ್ ಅಂದರೆ ಸಖತ್ ಇಷ್ಟ. ಫುಲ್ ಅಟ್ರಾಕ್ಟಿವ್ ಅನಿಸುತ್ತೆ ಮಾತ್ರ. ಸೊ ಐ ಲವ್ ಇಟ್. ಸೋ ಫಾರ್ ಸೋ ದ್ಯಾಟ್ 115 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಹಿಂಗೆ ಬರ್ತಾ ಇರೋದು ನೋಡಿ. ಆವ್ರೇಜ್ ಸ್ಪೀಡ್ 60 ಐತೆ. ಟೈಮ್ ಬಂದ್ಬಿಟ್ಟು ಬೆಳಗ್ಗೆ 8 ಗಂಟೆ 7 ನಿಮಿಷ ಬಾಯ್ಸ್. ಇಲ್ಲಿ ನೋಡಿ, ಇಲ್ಲಿ ಮಂಜು ಫುಲ್ಲು ಫಾಗು. ಈಗಿನ್ನೂ ಬೆಳಕಾಗಿತ್ತು ಗುರು ಸಖತ್ತಾಗಿ. ಆ ಗ್ಯಾಪಲ್ಲಿ ಈ ಥರ ಆಗ್ಬಿಟ್ಟೈತೆ ನೋಡಿ. ಏನಂದ್ರೆ ಏನು ಕಾಣಿಸ್ತಾ ಇಲ್ಲ. ಅಂದರೆ ಬರೀ ಕಣ್ಣಿಗೆ ಕಾಣಿಸುತ್ತೆ, ಸ್ವಲ್ಪ ಮುಂದೆ ಕಾಣಿಸ್ತಾ ಇಲ್ಲ ಅಷ್ಟೇ. ಅಷ್ಟು ಮಂಜೈತೆ. ಕ್ರೇಜಿಯಾಗಿ ಐತೆ ಮಾತ್ರ ಎಕ್ಸ್ಪೀರಿಯೆನ್ಸು. ಇಲ್ಲೆಲ್ಲ ವಿಂಡ್ ಮಿಲ್ಸ್ ಇತ್ತಲ್ಲ, ಅದೆಲ್ಲ ಕಾಣಿಸಲ್ಲ ಇವಾಗ ನಮಗೆ. ಯಾಕೆ ಅಂದರೆ ಮಂಜಲ್ಲಿ ಎಲ್ಲ ಕವರ್ ಆಗಿಬಿಟ್ಟಿದ್ದಾವೆ. ಅಣ್ಣ ನಿಧಾನ ಬರೋಣ, ನಾನು ನಿಧಾನ ಹೋಗ್ತಾ ಇದ್ದೀನಿ ಅಂತ ಏನು ಎಲ್ಲ ಹಿಂಗೆ ಹೋಗ್ತಾ ಇದ್ದೀರಾ ಯಾಕೆ ಹೇಳಿ? ನೋಡಿ ಆ ಕಡೆ ಹೊಲ, ಹೌದು ನೋಡಿ ಅಲ್ಲೆಲ್ಲ ಹೊಲಗಳಿದ್ದಾವೆ. ಅವು ಯಾವ ಕಾಣಿಸ್ತಾ ಇಲ್ಲ. ಹೊಲ, ಬೆಟ್ಟ, ಗುಡ್ಡ. ಹಾಂ ಹೌದು. ನೋಡಿ ಬಾಯ್ಸ್, ಇಲ್ಲಿ ನೋಡಿ ಟೈಮ್ ಬಂದ್ಬಿಟ್ಟು 11 ಕಾಲ ಆಗೈತೆ. ಇನ್ನು ಇಲ್ಲೆಲ್ಲ ಮಂಚ್ಕೋದೈತೆ. ಈ ಥರ ಇದ್ಬಿಟ್ರೆ ಹೆಂಗೆ ಹೇಳಿ? ಒಂಥರ ಚೆನ್ನಾಗೈತೆ, ಚೆನ್ನಾಗಿಲ್ಲ ಅಂತ ಏನಿಲ್ಲ. ಬಟ್ ನಮಗೇನಪ್ಪ ಅಂದರೆ ಬೋರ್ ಆಗ್ತಾ ಐತೆ. ನಮಗೆ ಸ್ಪೀಡ್ ಹೊಡಿಯೋಂಗಿಲ್ಲ, ಟೈಮ್ ಸಾಕ್ತಾ ಇಲ್ಲ, ಕಿಲೋಮೀಟ್ರ್ ಹೋಯ್ತಾ ಇಲ್ಲ. 312 ಕಿಲೋಮೀಟರ್ಸ್ ಬಂದಿದ್ದೀವಿ. ಇನ್ನು ಎಷ್ಟು ಹೋಗ್ಬೇಕು ಗೊತ್ತಾ? 270. ಹಾಂ, ಇನ್ನು 270 ಕಿಲೋಮೀಟರ್ಸ್ ಹೋಗಬೇಕು. ಸೊ ನಮ್ಮ 270 ಅಲ್ಲ 210. ಲೆಕ್ಕ ಬರಲ್ಲ ಗುರು ನನಗೆ. 400 180 + 80. ಹಾಂ 260 ಕರೆಕ್ಟಾಗಿ ಹೇಳಿದ್ದೀನಿ ಬಸ್. ಇನ್ನು 260 ಕಿಲೋಮೀಟ್ರ್ ಹೋಗ್ಬೇಕು ನಾವು. ಸೊ ಇಷ್ಟಕ್ಕೆ 5 ಅವರ್ ತಗೊಂಡಿದ್ದೀವಿ. ಇನ್ನು 5 ಅವರ್ ಅಂದ್ರೂ ಅಲ್ಲ, 12 1 2 3 4 5 ಅವರ್ ತಗೊಂಡ್ರು 4 ಗಂಟೆಗೆ ಹೋಗ್ಬೇಕು ನಾವು. ಸೊ 4-4:15 ಅಂತ ಅಂದ್ಕೊಂಡಿದ್ವಿ ನಾವು. ನೋಡೋಣ, ಆರಾಮಾಗಿ ಬ್ರೇಕ್ ತಗೊಂಡು ಏನು ಸ್ಟ್ರೆಸ್ ಮಾಡ್ಕೊಂಡು, ನಿದ್ದೆ ಬಂದರೆ ನಿಲ್ಸ್ಕೊಂಡು, ನೀರು ಕುಡ್ಕೊಂಡು ಆರಾಮಾಗಿ ಹೋಗ್ತಾಯಿದ್ದೀವಿ ಬಾಯ್ಸ್. ಸೊ ಅದರಿಂದ ಇಷ್ಟು ಟೈಮ್ ಹಿಡಿತೈತೆ. ನಮ್ಮ ಪ್ರೀವಿಯಸ್ ರೆಕಾರ್ಡೆಲ್ಲ ಗೊತ್ತಲ್ಲ, ಚಾರ್ಲಿ ಇದ್ದಾಗ ಚಚ್ಚಾಟ. ಈಗ ಈ ಥರ ಏನಾದ್ರು 4 ಗಂಟೆಗೆ ಹೊಟ್ಟುಬಿಟ್ಟಿದ್ರೆ ಇಷ್ಟರೊಳಗೆ ಇನ್ನೇನು ಬಾರ್ಡ್ರಲ್ಲಿ ಇರ್ತಾಯಿದ್ದೆ ಅನಿಸುತ್ತೆ. ಹಂಗೆ ಬರ್ತಿದ್ದೀವಿ. ಸೊ ಇವತ್ತು ದಾರಿ ಸಾಗೈತೆ, ಪರವಾಗಿಲ್ಲ. ಬಟ್ ಏನಪ್ಪ ಅಂದರೆ ಅದೇ ನಾವು ಆವ್ರೇಜ್ ಮೇಂಟೈನ್ ಮಾಡ್ತಿದ್ದೀವಲ್ವ ಈ 60-70 ಹಿಂಗೆ. ಸೊ ದಟ್ ಈಸ್ ದ ಪ್ರಾಬ್ಲಮ್ ಹಿಯರ್. ಪರವಾಗಿಲ್ಲ, ಹೋಗೋಣ. ಎಷ್ಟೊತ್ತಾಗುತ್ತೆ ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ನೋಡ್ಕೊಳ್ಳಿ ಬಾಯ್ಸ್, ಯಾರ್ಯಾರು ಗೋವಾಗೆ ಅಡ್ವೆಂಚರಸ್ಸಾಗಿ ಹೋಗ್ಬೇಕು ಅಂತಿದ್ದೀರೋ, ಅಂದರೆ ರೋಡ್ ಸಖತ್ತಾಗಿರಬೇಕು, ನಮಗೆ ಹೈವೇ ಬಿಟ್ಬಿಟ್ಟು ನಾರ್ಮಲ್ ಒಂಥರ ಕಾಡು ರೋಡ್ ಒಳಗಡೆ ಇರಬೇಕು ಅಂದರೆ ಈ ರೂಟ್ ತಗೊಳ್ಳಿ.
ನೋಡಿ ಇಲ್ಲಿ ಹುಬ್ಳಿಯಿಂದ ಇನ್ನೊಂದು 20 ಕಿಲೋಮೀಟ್ರ್ ಹಿಂದೆ ಇಲ್ಲಿ ತಡಸ ಅಂತ ಒಂದು ರೂಟ್ ಬರುತ್ತೆ. ಸೊ ಅಲ್ಲಿ ತಡಸ ಅಂತ ಬೋರ್ಡ್ ಐತೆ. ಸೊ ಆ ರೋಡಲ್ಲಿ ಏನಾದರೂ ನೀವು ಹೋದರೆ 1 ಅವರ್ ಲೇಟ್ ಆಗುತ್ತೆ ಗೋವಾಗೆ ಹೋಗೋದಕ್ಕೆ. ಅಂದರೆ ನಾರ್ಮಲ್ ಎಸ್ಟಿಮೇಷನ್ ಟೈಮ್ಗಿಂತ 1 ಅವರ್ ಲೇಟ್ ಆಗುತ್ತೆ. ಬಟ್ ಕ್ರೇಜಿ ರೂಟ್ ಮಾತ್ರ. ನಾವು ಅಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಫಸ್ಟು, ಬಟ್ ನಾವು ಆಲ್ರೆಡಿ ಇವಾಗ ಸ್ಲೋ ಹೋಗ್ತಾ ಇದ್ದೀವಲ್ವಾ. ಸೊ ಅದಕ್ಕೋಸ್ಕರ ಮತ್ತೆ 1 ಅವರ್ ಲೇಟ್ ಆದರೆ ನಮಗೆ ಸಂಜೆ ಆಗಿಬಿಡ್ತದೆ ಹೋಗೋ ಅಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ನಾವು ಆ ರೂಟಲ್ಲಿ ಹೋಗ್ತಾಯಿಲ್ಲ. ಬರ್ತಾ ಪಕ್ಕ ಆ ರೂಟಲ್ಲೇ ಬರ್ತೀನಿ. ಸೊ ಯಾರಾದರೂ ಗೋವಾ ಪ್ಲ್ಯಾನ್ ಮಾಡಿದರೆ ಒಂದ್ಸಲ ಆ ರೂಟು ಚೆಕ್ಔಟ್ ಮಾಡ್ಕೊಳ್ಳಿ. ಗೂಗಲ್ ಮ್ಯಾಪ್ ತೋರಿಸುತ್ತೆ, ಆ್ಯಕ್ಚುಲಿ ಸಜೆಸ್ಟ್ ಮಾಡುತ್ತೆ. ಬಟ್ ಯೂಶ್ವಲಿ ಏನು ಮಾಡ್ತಾರೆ ಹೇಳಿ, ಯಾರು ಬೇಗ ಅಥವಾ ಯಾವ ರೋಡಲ್ಲಿ ಬೇಗ ಇರುತ್ತೋ ಆ ರೋಡಲ್ಲಿ ಹೋಗಿ ಟ್ರೈ ಮಾಡ್ತಾರೆ. ಬಟ್ ಆ ರೋಡು ಒಂದ್ಸಲ ಟ್ರೈ ಮಾಡಿ, ಕ್ರೇಜಿಯಾಗೈತೆ ಮಾತ್ರ. ಬೇಕಾದರೆ ನನ್ನ ವೀಡಿಯೋ ನೋಡಿ, ಒಂದು 2 ಇಯರ್ಸ್ ಬ್ಯಾಕು ನಾನು ಚಾರ್ಲಿಲಿ ಹೋದಾಗ ಒಂದು ವೀಡಿಯೋ ಕೂಡ ಮಾಡಿದ್ದೀನಿ ಆ ರೋಡಲ್ಲಿ. ಕ್ರೇಜಿ ರೂಟು. ಇವಾಗ ಇನ್ನೇನು 20-25 ಕಿಲೋಮೀಟ್ರ್ ಹುಬ್ಳಿ ಐತೆ. ಅದು ಬಂದ್ಬಿಟ್ಟು ದಾಂಡೇಲಿ ರೂಟು ಬೈಸ್. ನಮ್ಮ ಅರ್ಧಂಗಿನೂ ಹೋದ್ಸಲನೂ ಅವಳೇ ಹಾಕಿದ್ದು. ಆಹಾ ರಿಯಾಕ್ಷನ್ ನೋಡ್ರ, ರಿಯಾಕ್ಷನ್ ಐ ಲೈಕ್ ಇಟ್. ಅರ್ಜುನ ನಿನ್ನ ನೋಡಿ ಜನ ಫಿದಾ ಆಗ್ತವ್ರೆ, ಫಿದಾ. ನಾವೇ ಫಿದಾ ಆಗಿದ್ದೀವಿ. ಕ್ರೇಜಿಯಾಗಿ ಕಾಣಿಸುತ್ತೆ ಬಾಯ್ಸ್. ನನಗೊಂಥರ ಇಷ್ಟು ದಿವಸ ಈಗ ಚಾರ್ಲಿನ ಕಾಂಪ್ಯಾಕ್ಟ್ ಲುಕ್ಕಲ್ಲಿ ನೋಡ್ಬಿಟ್ಟು ಇದನ್ನು ನೋಡಿದ್ರೆ ಯಾವುದೋ ಈ ಆಫ್ರಿಕಾ ಟ್ವಿನ್ನು, ನನಗೆ ಆಫ್ರಿಕಾ ಟ್ವಿನ್ ಥರನೇ ಕಾಣಿಸ್ತಿರೋದು ಗಾಡಿ. ಸೊ ಮುಂದೆಯಿಂದ ಅಲ್ಲ, ಸೈಡಿಂದ ಈ ಬೇರ್ ಬಾಡಿ ಥರ, ಸ್ಕೆಲಿಟನ್ ಬಾಡಿ ಥರ ಕಾಣಿಸ್ತಾ ಐತೆ ಗಾಡಿ. ಸೊ ಐ ಲವ್ ಇಟ್. ಇಲ್ಲಿ ತನಕ ನಾವು ಫಸ್ಟ್ ಟೈಮ್ ಆ ರೂಟಲ್ಲಿ ಹೋದಾಗ ಇಲ್ಲಿಂದ ತಿರ್ಗಿಸ್ಕೊಂಡು ಹೋಗಿದ್ವಿ ಬಾಯ್ಸ್, ಆ ರೂಟಲ್ಲಿ ಹೋಗೋದಕ್ಕೋಸ್ಕರ. ಯಾಕೆ ಅಲ್ಲಿ ಆ ರೂಟ್ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂತ ನಮಗೆ ಗೊತ್ತಿಲ್ಲ ಸಲ ಹೋಗ್ಬೇಕಾದ್ರೆ. ಬಟ್ ಹೋಗಿದ್ವಿ, ಕ್ರೇಜಿಯಾಗಿತ್ತು ಮಾತ್ರ. ಸೊ ಇವಾಗ ಹುಬ್ಳಿಗೆ ಹೋಗ್ಬಿಟ್ಟು ಊಟ ಮಾಡಬೇಕು. ಹುಬ್ಳಿಯಿಂದ ಮುಂದೆನೇ ಊಟ ಮಾಡ್ಕೊಂಡು ಆಮೇಲೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಣ.